ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಬಗೆಹರಿತಾ ಇಲ್ಲ ಆಟೋ ಎಲ್ಪಿಜಿ ಗ್ಯಾಸ್ ಸಮಸ್ಯೆ. ಆಟೋ ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಬೆಳಗ್ಗೆಯಿಂದಾನೂ ಕೂಡ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಂತ ಆಟೋಗಳು. ಇನ್ನು ಕೂಡ ಬೆಂಗಳೂರಿನಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಬಗೆಹರಿತಾ ಇಲ್ಲ. ನೋಡಿ ಇಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಹೆಂಗಿದೆ ಅಂತ. ಗ್ಯಾಸ್ ಹಾಕಿಸ್ಕೊಳ್ಬೇಕು ಅಂದ್ರೆ 3-4 ಗಂಟೆ ಕಾಯ್ಬೇಕು. ಬೆಳಗ್ಗೆಯಿಂದ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಹ ಆಟೋಗಳು. ಒಂದು ಆಟೋಗೆ 700 ರೂಪಾಯಿವರೆಗೂ ಗ್ಯಾಸ್ ಹಾಕ್ತಿರುವಂತ ಸಿಬ್ಬಂದಿ ಒಂದ್ಸಲ ಗ್ಯಾಸ್ ತುಂಬಿಸ್ಕೊಳ್ಳಕ್ಕೆ 3-4 ಗಂಟೆ ಕಾಯುವಂತ ಪರಿಸ್ಥಿತಿ ಇದೆ. ಗ್ಯಾಸ್ಗಾಗಿ ಕಾಯೋದ್ರಲ್ಲೇ ಅರ್ಧ ದಿನ ಮುಗಿದೋಗುತ್ತೆ. ಹಾಗಾದ್ರೆ ಸಂಪಾದನೆ ಮಾಡೋದು ಯಾವಾಗ? ಸಂಪಾದನೆ ಮಾಡೋದು ಹೇಗೆ? ಗ್ರಾಹಕರು ಬಂದರೂ ಕೂಡ ಅವ್ರ ಹತ್ರ ಈಗ ಎಕ್ಸ್ಟ್ರಾ ಹಣ ಕೇಳುವಂತಿಲ್ಲ. ನಮ್ಮ ಪರಿಸ್ಥಿತಿ ಹಿಂಗಿದೆ ಅಂತ. ನಿನ್ನ ಆಟೋ ಇಲ್ಲ ಅಂದರೆ ಇನ್ನೊಂದು ಆಟೋ ಅಂತ ಕೆಲವ್ರು ಹೋಗ್ತಾರೆ, ಇನ್ನು ಕೆಲವ್ರು ಕೊಡೋರು ಇದ್ದಾರೆ. ಕೊಡಿ, ಇಂಥ ಪರಿಸ್ಥಿತಿಯಲ್ಲಿ ಕೊಟ್ಟರೆ ತಪ್ಪೇನಿಲ್ಲ. ಬೆಳಗ್ಗೆಯಿಂದಾನು ನೋಡಿ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತಿದ್ದಾರೆ. ಈ ರೀತಿಯಾಗಿ LPG ಸಿಗುತ್ತೆ ಅಂತ ಬಂದಿದ್ದಾರೆ. ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಆಕ್ರೋಶ, ನೋವು ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡ್ತಿದ್ದು ಕಳೆದ ವಾರದಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನಾವು ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಒಂದು ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ನ ಮುಂಭಾಗ ಇದ್ದೀವಿ. ತೋರಿಸ್ತಾರೆ ದೃಶ್ಯದಲ್ಲಿ ಯಾವ ರೀತಿ ಅಂತ ಒಂದು ಸಾಲು ಒಂದು ಅರ್ಧ ಕಿಲೋಮೀಟರ್ಗೂ ಅಧಿಕ ಉದ್ದದ ಒಂದು ಕ್ಯೂವನಲ್ಲಿ ನಿಂತು ಆಟೋ ಚಾಲಕರು ಆಟೋ ಗ್ಯಾಸ್ಗಾಗಿ ನಿಂತಿದ್ದಾರೆ. ಹೀಗಾಗಿ ಬೆಳಗ್ಗೆಯಿಂದಲೇ ಕೂಡ ಒಂದು ಆಟೋ ಗ್ಯಾಸ್ಗಾಗಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ಸಲ ಆಟೋ ಗ್ಯಾಸನ್ನು ತುಂಬಿಸ್ಕೊಳ್ಬೇಕಾದ್ರೆ 3-4 ಗಂಟೆಗಳ ಕಾಲ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಈಗಾಗಲೇ ಕಳೆದ 1 ವಾರದಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆಟೋ ಚಾಲಕರು ಏನು ನೂಕಿಕೊಂಡು ಹೋಗುವ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕೆಂದರೆ ಬಹಳ ಕಷ್ಟದಲ್ಲಿದ್ದಾರೆ ಆಟೋ ಚಾಲಕರು. 1 ವಾರದಿಂದ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಒಂದು ರಾಜಕಾರಣಿಗಳು ಮಾತ್ರ ಬೈ ಎಲೆಕ್ಷನಲ್ಲಿ ಬ್ಯುಸಿ ಆಗಿದ್ದಾರೆ. 1 ವಾರದಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾರೇ ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ನಿನ್ನೆ ಏನು ಆಹಾರ ಸಚಿವರೇನಿದ್ದಾರೆ KS ಮುನಿಯಪ್ಪರವರ ಮನೆಗೆ ಆಟೋ ಚಾಲಕದ ಪದಾಧಿಕಾರಿಗಳು ಮನೆಗೆ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡಿದ್ರು. ಆದರೆ ಎಲ್ಲೊಂದು ಕಡೆ ಪೊಲೀಸರು ಅವರನ್ನು ತಡೆದು ಕೊನೆಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 10ರಂದು ಒಂದು ವಿಶೇಷ ಸಭೆ ಮಾಡುವ ಮೂಲಕ ಒಂದು ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನೋದನ್ನು ಕೂಡ ಆಟೋ ಚಾಲಕರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಆಟೋ ಚಾಲಕರ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ. ಈ ಆಟೋ ಈ ಗ್ಯಾಸ್ ಏಜೆನ್ಸಿ ಏನಿದೆ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ನಲ್ಲಿ 500 ರೂಪಾಯಿಗೂ ಅಧಿಕ ಅಂದರೆ 500 ರೂಪಾಯಿವರೆಗೂ ಮಾತ್ರ ಏನು ಗ್ಯಾಸನ್ನು ಪೂರೈಕೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮತ್ತೆ 500 ರೂಪಾಯಿ ಗ್ಯಾಸನ್ನು ಖಾಲಿ ಆದಮೇಲೆ ಮತ್ತೆ ನಿಲ್ಲಬೇಕು ಅನ್ನೋದು ಆಟೋ ಚಾಲಕರ ಒಂದು ಏನು ಜಾಸ್ತಿಯನ್ನು ಕೊಡಬೇಕು ಅನ್ನೋದು ಆಟೋ ಚಾಲಕರ ಬೇಡಿಕೆ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಗ್ಯಾಸನ್ನು ಬೇಕು, ಜೊತೆಗೆ ಬೇಗ ಮೂವ್ ಆಗಬೇಕು ಅನ್ನೋದಕ್ಕೆ ಉದ್ದೇಶದಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಇಲ್ಲಿನ ಸಿಬ್ಬಂದಿ ಕೂಡ ಏನು ಇಂಡಿಯನ್ ಆಯಿಲ್ ಏನಿದೆ ಅದರ ಸಿಬ್ಬಂದಿ ಹೇಳ್ತಿರುವಂಥ ಮಾತು. ಹೀಗಾಗಿ ಆಟೋ ಚಾಲಕರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಮಾತನಾಡಿಸ್ತೀನಿ, ಏನು ಹೇಳ್ತಾರೆ ಆಟೋ ಚಾಲಕರು, ಎಷ್ಟು ಕಷ್ಟ ಆಗ್ತಾ ಇದೆ ಸರ್? ಇವಾಗ ಆಟೋ ಗ್ಯಾಸ್ ಸಮಸ್ಯೆಯಿಂದಾಗಿ ಬಹಳ ಕಷ್ಟದಲ್ಲಿದ್ದೀರಿ, ಏನು ಹೇಳ್ತಿದ್ರು? ಏನು ಅಂದರೆ ಈ ಸರ್ಕಾರನೇ ಸರಿ ಇಲ್ಲ ಅಂತ ಹೇಳ್ಬೇಕಷ್ಟೆ. ಯಾಕಂದರೆ ಇವರೆಲ್ಲ ಬ್ಲ್ಯಾಕ್ ಮನಿ ಮಾಡಿಕೊಂಡು ಎಲ್ಲ ಇದು ಮಾಡ್ತಾಯಿದ್ದಾರೆ. ಗ್ಯಾಸು ಗೌರ್ಮೆಂಟಲ್ಲಿ 90 ರೂಪಾಯಿ, ಪ್ರೈವೇಟಲ್ಲಿ ಬೇಕಾಬಿಟ್ಟು ಬಾಯಿ ಬಂದಾಗೆ ಹಾಕಿದ್ದಾರೆ. 120, 130, 105 ಈ ಥರ ಎಲ್ಲ ಇದೆ ಏರಿಯಾಗಳಲ್ಲಿ. ಅಂದರೆ ದಿನಗಟ್ಟಲೆ ಕಾಯ್ಬೇಕು, ಲೈನಲ್ಲಿದ್ದರೂ ಇದಾಗ್ತಾಯಿಲ್ಲ. ಈ ಥರ ಇದೆ. ಅಂದರೆ ಗ್ಯಾಸೇ ಸಿಗೋದು ಸಮಸ್ಯೆ ದೊಡ್ಡದಾಗಿದೆ. ಅದರಲ್ಲಿ ಬಿಸ್ನೆಸ್ ಇಲ್ಲ. ಏನು ಮಾಡಬೇಕು ಅನ್ನೋದು ಅವರೇ ಪರಿಹಾರ ಮಾಡಬೇಕು. ಮತ್ತೊಬ್ಬರು ಆಟೋ ಚಾಲಕರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಎಷ್ಟು ಸಮಸ್ಯೆ ಆಗ್ತಾಯಿದೆ? ತುಂಬ ಸಮಸ್ಯೆ ಆಗ್ತಾಯಿದೆ ಸರ್. ನೋಡಿ, ಇದು ಬಂಕಲ್ಲಿ 500 ರೂಪಾಯಿ ಹಾಕಂದರೆ ಒಂದು 200 ರೂಪಾಯಿ ಎಕ್ಸ್ಟ್ರಾ ಆಗ್ತಾಯಿದ್ದಾರೆ. ಈಗ ಪರವಾಗಿಲ್ಲ. ಅದನ್ನು 3 ಕಿಲೋಮೀಟ್ರನ್ನ ಬರ್ತಾಯಿದ್ದೀವಿ. ಬೆಳಗ್ಗೆ ಬಂದಿತ್ತು 7 ಗಂಟೆಗೆ ಬಂದಿತ್ತು. ಇವಾಗ ಟೈಮ್ ನೋಡಿ 9:30. ಇವಾಗ ಸಿಕ್ಕಿದೆ ಗ್ಯಾಸ್ ನಮಗೆ.
ಇನ್ನು ಆಟೋ ಚಾಲಕರು ಹೇಳ್ತಿರುವಂಥ ಮಾತು ಏನು ಬೆಳಗ್ಗೆ 9 ಗಂಟೆಯನ್ನು ಬೆಳಗ್ಗೆಯಿಂದ ಬಂದ ಮೇಲೆ ನಮಗೆ 9 ಗಂಟೆಗೆ ಆಟೋ ಗ್ಯಾಸ್ ಸಿಗ್ತಾ ಇದೆ. ಇಷ್ಟು ದಿನ ಏನು 500 ರೂಪಾಯಿ ಗ್ಯಾಸನ್ನು ಕೊಡ್ತಾ ಇದ್ರು. ಆದರೆ ಬೇಡಿಕೆಯನ್ನು ಇಟ್ಟಿದ ಮೇಲೆ ಈಗ 200 ರೂಪಾಯಿ ಹೆಚ್ಚಿಗೆ ಮಾಡಿ 700 ರೂಪಾಯಿ ಗ್ಯಾಸನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಈ ಸಮಸ್ಯೆಗೆ ಕಳೆದ ಒಂದು ವಾರದಿಂದ ಆಟೋ ಚಾಲಕರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಏನು ರಾಜ್ಯ ಸರ್ಕಾರದ ಗೃಹ ಮಂತ್ರಿ ಅವರು ಏನಿದ್ದಾರೆ ಜಿ ಪರಮೇಶ್ವರ್ ಅವರು ಕೇಂದ್ರದಿಂದ ಗ್ಯಾಸನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಹಾರ ಸಚಿವರು ಮಾತ್ರ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಗೊಂದಲಕ್ಕೆ ಬ್ರೇಕ್ ಹಾಕಬೇಕು. ಜೊತೆಗೆ ಈಗಾಗಲೇ ಕೆಲವು ಪ್ರೈವೇಟ್ ಏನು ಗ್ಯಾಸ್ ಏನು ಬಂಕ್ಗಳಿದೆ ಅವು ಕ್ಲೋಸ್ ಕೂಡ ಆಗಿವೆ. ಅದಕ್ಕೆ ಏನು ಕಾರಣ, ಅವ್ರು ಕ್ಲೋಸ್ ಮಾಡಿರೋದು ಏನು ಕಾರಣ ಅನ್ನೋದು ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.